ಇಲ್ಲಿನ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡುವುದಿದ್ದರೆ ಮಾಡಿ, ಇಲ್ಲವಾದಲ್ಲಿ ರಾತ್ರೋರಾತ್ರಿ ನಿಮ್ಮನ್ನು ಇಲ್ಲಿಂದ ಓಡಿಸುತ್ತೇವೆ ಎಂಬುದಾಗಿ ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆಯವರು ತೆಲಂಗಾಣ ನಿವಾಸಿ ಹೆಜಮಾಡಿ ಟೋಲ್ ಅಧಿಕಾರಿಗೆ ಎಚ್ಚರಿಕೆ ನೀಡಿದ ಘಟನೆ ಹೆಜಮಾಡಿಯಲ್ಲಿ ನಡೆದಿದೆ. ಈ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಿ ಯಾವ್ದು ಅಂತ ಹೇಳ್ತೀನಲ್ಲ. ತೆಲಂಗಾಣದಲ್ಲಿ ಎಷ್ಟು ಜನ MLA ನನಗೂ ಗೊತ್ತಿದ್ದಾರೆ. ನೀವು ಇಲ್ಲಿ ಶಾಸಕರ ತಾಳ್ಮೆಯನ್ನು ಪರೀಕ್ಷೆ ಇದು ಲಾಸ್ಟ್ ನಿನ್ನ ತಿರ್ಕಬಡಿ ಕಂಪ್ಲೇಂಟ್ ಇದೆ. ಆ ಸ್ಟೈಲ್ ಇಲ್ಲಿ ಮಾಡಬೇಡ. ರಾತ್ರಿ ಓಡಿಸ್ತೀವಿ ನಿಮ್ಗೆ. ಸಮಸ್ಯೆ ಏನಾಗ್ತಿರೋದು, ಅವರು ಏನು ನಾವು DC ಮೇಡಮ್ ನಂತರ ಒಪ್ಪಿಕೊಂಡು ಹೋಗಿದ್ದಾರೆ. ಅದರ ನಂತರ ಯಥಾರೀತಿಯಾಗಿ ಏನೋ ಒಂದು ಸಮಸ್ಯೆ ಇಲ್ಲದೆ ಒಂದೂವರೆ ವರ್ಷ ಕಾಲ ಏನೂ ಸಮಸ್ಯೆ ಆಗಿಲ್ಲ. ಈಗ ಕಳೆದ ಒಂದೂವರೆ ತಿಂಗಳಿನಿಂದ ಪುನರಪಿ ಸರಿಯಾಗಿ ಶುರು ಆಗಿದೆ. ಯಾಕೆಂದ್ರೆ ಮುಂಚೆ ನಮ್ಮ ಆಧಾರ್ ನೋಡಿ ಬಿಟ್ಟಿದ್ರು. ಈಗ ಪ್ರತಿ ಟ್ರಾನ್ಸಾಕ್ಷನ್ಗೆ ಅಂದ್ರೆ ಎಲ್ಲರೂ ಹೋಗುವಾಗ ಇವರಿಗೆ RC ತೆಗೆದು ತೋರಿಸಬೇಕು ಅನ್ನೋದೇ ದೊಡ್ಡ ಸವಾಲಾಗಿದೆ. ಅಲ್ಲಿ 1 ಗಂಟೆ ಅರ್ಧ ಗಂಟೆ ಎಲ್ಲ ಬ್ಲಾಕ್ ಆಗ್ತಾ ಉಂಟು. ಹೆಜಮಾಡಿ ಅವರೇ ಅವ್ರ RC ಈಗ ಮಂಗಳೂರು ಮಾಡ್ಕೊಂಡಿರ್ಬೋದು, ಉಡುಪಿಯಲ್ಲಿ ಮಾಡ್ಕೊಂಡಿರ್ಬೋದು, ಅಲ್ಲ ಬ್ಯಾಂಗ್ಳೂರು ಮಾಡ್ಕೊಂಡಿರ್ಬೋದು. ಆದರೆ ಹೆಜಮಾಡಿ ಆಧಾರ್ ಮತ್ತು ಅವರ RC ಅವರ ಹೆಸರಿದ್ದರೆ ನಮ್ಗೆ ಏನು ಪ್ರಶ್ನೆ ಇಲ್ಲ. ಇದರಲ್ಲಿ ನಾವು ಇದನ್ನು ಹೋಗ್ತಾ ಇರ್ತೀವಿ. ಸಮಸ್ಯೆ ತೆಗಿತೀರಿ, ತೆಗಿತೀರಿ, ನಮಗೆ ತಲೆ ಬಿಸಿ ಆಗ್ತದೆ. ನಮಗೇನು ಸ್ವಲ್ಪ ಪೇಷನ್ಸ್ ಇದೆ, ನಾವು ಕರ್ಕೊಂಡು ಹೋಗ್ತೀವಿ. ನಾವು ಇಲ್ಲ ಸುಮ್ಮನೆ ನಾವು ನಮ್ಮ ಬಾಯಲ್ಲಿ ಒಳ್ಳೆ ಕೆಟ್ಟ ಮಾತು ಬರೋದಿಲ್ಲ. ಹಾಗಂತೇಳಿ ನಮ್ಮ ಒಳ್ಳೆತನ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಬಾರ್ದಲ್ಲ. ವಿ ಆರ್ ಆನ್ಸರೇಬಲ್ ಅಲ್ಲಪ್ಪ, ನೀವು ಆನ್ಸರೇಬಲ್ ಅಲ್ಲ. ಅದಕ್ಕೆ ಈಗ ಅದು ಏನು ಮಾಡ್ತೀರಿ ಅಂತೇಳಿ ಅದೇ ಸರ್, ನೀವು ಅದಕ್ಕೆ ಒಪ್ಕೊಂಡ್ರೆ ರೆಸರ್ವೇಷನ್ ಮಾಡೋಣ. ಒಪ್ಕೊಳ್ಳಾಯ್ತಲ್ಲ, ಮತ್ತೆ ಬಾಕಿ ಹಳೆದೆಲ್ಲ ಏನಿದೆಲ್ಲ ಲೈಟ್ ವ್ಯವಸ್ಥೆ ನೀವು ಮೇಂಟೈನ್ ಮಾಡಿ, ಅದೇ ನಿಮ್ಮ ಮೇಂಟೈನ್ ಮಾಡಲೇಬೇಕು. ಸ್ಕೈ ವಾಕು ನೀವು ನಿರ್ಧಾರ ಮಾಡಿ ಯಾವ ಸ್ಪಾಟಲ್ಲಿ ಮಾಡ್ತೀರಿ ಅಂತ ಒಂದು ಹೆಜ್ಜೆ ಮಾಡಿದ್ರು. ಸ್ಕೈ ವಾಕ್ ಮಾಡಿ. ಯಾಕಂತ ಹೇಳಿದ್ರೆ ಇದು 2015 ಆದಂತ ಒಂದು ವ್ಯವಸ್ಥೆ. ಆಸ್ಕರ್ ಫೆರ್ನಾಂಡಿಸ್ ಇದ್ರು ಅವಾಗಲೇ ಇದನ್ನು ಸ್ಪಷ್ಟ ಕೊಟ್ಟಿದ್ದು. ಇಷ್ಟಕ್ಕೆ ಗೊಂದಲ ಆಗ್ತಿರಲ್ಲ. ಇವತ್ತೇನು ಕಾಂಗ್ರೆಸ್ ಅವರು ಸ್ಟ್ರೈಕ್ ಮಾಡ್ತಾರೆ, ಅದು ಅವ್ರು ಮಾಡಿ ಕರ್ಮ ಇವತ್ತು ನಾವು ಅನುಭವಿಸ್ತಿರೋದು. ಸರ್ ನೇನು ಕೂಡ ಪೇ ಮಾಡ್ತೇವೆ. ಸ್ವಲ್ಪ ಕಟ್ ಆಯ್ತು, ಬಂದು ಬೈ ಮಿಸ್ಟೇಕ್ ನಾನು ಏನೋ ಕಟ್ ಆಯ್ತು. ಪೇಮೆಂಟ್ ದುಡ್ಡು ಕೊಟ್ಟು ಬರ್ಬೇಕಾ? ನನ್ನ ಮನೆಗೆ ನೋಡಿ, ಒಂದೇಳ ಹೆಜಮಾಡಿ ಅವರಿಗೆ ನೀವು ಕೊಡಬೇಕು ಹೇಳಿದ್ರಲ್ಲ. ಈಗ ಪುನಃ ನೀವೆಂತ ಆಧಾರ್ ಕಾರ್ಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾಳೆ PD ಕಂಡೀಷನ್ ಮಾಡಿದಪ್ಪ. ನೀವೆಲ್ಲ ನಿನ್ನೆ ಮನೆ ಬಂದಿದ್ದೀರಿ. ಹಾಗೆಲ್ಲ ಪಂಚಾಯತ್ ನಾವು ಕೊಟ್ಟಿದ್ದೇವಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಅದಕ್ಕೆ ವಾಪಸ್ ತೆಗೆದುಕೊಂತೀರಾ? ಅದು ನೀವು ಇದ್ದದಲ್ಲ ಮಾಡುವಾಗ. ಆ ಗಾಡಿ ಆಲ್ರೆಡಿ 900 ಗಾಡಿಗೆ ನೀನು ಎಕ್ಸಿಬಿಷನ್ ಕೊಡ್ತಾ ನೋಡಿ. ನಾವು ನಿಮ್ಗೆ ಎಲ್ಲ ಕೊಟ್ಟಿದ್ದೇವೆ. ನೀವು ನಮ್ಗೆ ಯಜಮಾನಿ ಎಲ್ಲ ಫ್ರೀ ಬಿಡ್ತೇವೆ ಅಂತ ಒಪ್ಕೊಂಡಿದ್ದೀರಿ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಅಧಿಕ ಪ್ರಸಂಗ ಗೊತ್ತಾಯ್ತಲ್ಲ. ಅದೇ ನಿಮಗೆ ಲೀಕೇಜ್ ಪಾಯಿಂಟ್ ಇಲ್ಲಿ ಕಂಡು ಹಾಕ್ಲಿಲ್ವಾ? ಮಾಡುವಾಗ ಆಚೆ ಮಾಡಿ, ಬ್ರಿಡ್ಜಿಗಿಂದ ಆಚೆ ಮಾಡಿ ಹೋಗಿ, ಲೀಕೇಜ್ ಪಾಯಿಂಟ್ ಎಲ್ಲ ಏನಿಲ್ಲ. लीकेज पॉइंट जो हमका हो रहा है मां में आता है हम लोग नहीं किया तो हम लोग फिर तोड़ेंगे। ये टोल को पक्का तोड़ेंगे। ये लोग नहीं पहुंचा हम लोग के बाद पक्का टोल तोड़ेगा तुम लोग का। एक काम करो, केस में डालो तुम लोग। क्या केस कर लो? एक काम करो, अभी सर ने बताया ना एक काम करो, अभी सर ने बोला ना 2 MP लोग आपके साथ में मीटिंग करेगा। वो टाइम में बराबर एक रूल्स करेगा। जब तक आप लोग जो गाड़ी है छोड़ने वो एक ही पॉइंट है। और 2 हमारा रास्ता का मेंटेनेंस, उसके बाद वो हमारा टैक्सी का प्रॉब्लम है, और वो स्कूल का, उसका बाद हमारा लोकल एम्प्लॉय लोग का, उसका 1 रुपए कट गए ना हम लोग पूरा उधर टोल को पक्का घुसेगा। हमारा एक लोकल आदमी का 1 रुपए भी कटना नहीं चाहिए। इतना कर दो, बाकी हमको नहीं चाहिए। इनका 1 रुपए का भी फायदा हमको नहीं चाहिए। ಕ್ಯಾಶ್ ಕೂಡ ಅಲ್ಲ, ತಗೊಳ್ಳಿಕ್ಕೆ ಆಗುದಿಲ್ಲ. ಆನ್ಲೈನ್ ಪೇಮೆಂಟ್ ಅಥವಾ ಅದರ ಮಧ್ಯದಲ್ಲಿ ಸರ್ ನನಗೆ ಫಾಸ್ಟ್ ಆಗಿಲ್ಲ. ನನ್ನ ಅಕೌಂಟಲ್ಲಿ 2 ಫಾಸ್ಟ್ ಟ್ಯಾಗ್ ಕಟ್ ಆಗಿದೆ. ನನಗೆ ಫಾಸ್ಟ್ ಆಗಿಲ್ಲ ಕಾರಿಗೆ, ನನ್ನ ಅಕೌಂಟಲ್ಲಿ 2 ಫಾಸ್ಟ್ ಟ್ಯಾಗ್ ಕಟ್ ಆಗಿದೆ. ಅದು ಎಂತ ಕೇಸಲ್ಲಿ ನಮ್ದು ಬೇಕಂದಿಲ್ಲ. ಯಾರು ಫಾಸ್ಟ್ ಟ್ಯಾಗ್ ಕೊಟ್ಟರು ಅಷ್ಟು GPS ಅಲ್ಲಿ ನಾಚಿಕೆ ಆಗಬೇಕಲ್ಲ. ಫಾಸ್ಟ್ ಟ್ಯಾಗ್ ಇಲ್ಲದೆ ಫಾಸ್ಟ್ ಟ್ಯಾಗ್ ಕಟ್ ಆಗ್ತದೆ ಅಂತ ಹೇಳ್ತಾರೆ ಇವರು.
ಬಳಸಿದ ಗಂಟೆ ಎಲ್ಲ ಆಸೆಯವರಿಗೆ ತೋರಿಸಿ ನೋಡಿ ಒಂದಲ್ಲ ಅಲ್ಲಲ್ಲ ಬೇಕಂದ್ರೆ ಅವ್ರು ಇದ್ದಾರೆ ಅವರ ಸ್ಯಾಲರಿ ಕಟ್ ಮಾಡಿ ಬಿಡಿ ಅಂತ ಹೇಳುದು. ಸರ್ ಇಷ್ಟೇ ಇರೋದು ಸರ್. ಚಿನ್ನನ್ ಇದ್ರೆ 2 ರೋಡನ್ನು ಅವರು ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ನಮ್ಮ ಗ್ರಾಮಸ್ಥರ ಒಂದು ಮನವಿ. ಯಾಕೆಂದ್ರೆ ಅವರು ಒಪ್ಪಿಕೊಂಡಿದ್ದಾರೆ ಮಾಡ್ತೇವೆ ಅಂತ. ಯಾವುದೇ ಬೀದಿ ದೀಪ ನಿರ್ವಹಣೆ ಆಗ್ತಾ ಇಲ್ಲ ಮತ್ತು ಆ 2 ರಸ್ತೆಗಳ ಮೇಂಟೆನೆನ್ಸ್ ಕೂಡ ಅವರು ಇದುವರೆಗೆ ಮಾಡಲಿಲ್ಲ. ಎಲ್ಲ ಇದುವರೆಗೆ ಕೊಟ್ಟಿಲ್ಲ. ಕನಿಷ್ಠ ಒಂದು ಆ 2 ರಸ್ತೆಯನ್ನಾದ್ರೂ ಮಾಡಿಕೊಡ್ಲಿ ಅಷ್ಟೇ. ಬೇರೆ ನಮ್ಗೆ 1 ರೂಪಾಯಿ ಬೇಡ ಅವರದ್ದು. ನಮ್ಮ ಗ್ರಾಮದ ನೀರು ಕರೆಂಟ್ ಎಲ್ಲ ಕೊಟ್ಟಿದ್ದೇವೆ ಅವರಿಗೆ. ಆ ಒಂದು ನಾರಾಯಣಗುರು ರಸ್ತೆ ಮತ್ತು ನಮ್ಮ ಹಳೆ MBC ರಸ್ತೆಯನ್ನು ಮೇಂಟೈನ್ ಮಾಡಲಿ, ಅದಾದ್ರೂ ಒಂದು ಮಾಡಿಕೊಡ್ಲಿ. ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ DC ಮೇಡಮ್ ಇರುವಾಗ ಯಾಕೆ ಒಪ್ಕೊಂಡದ್ದು ಹಾಗಾದ್ರೆ? ನಮ್ಮನ್ನು ಗ್ರಾಮಸ್ಥರನ್ನು ಮೂರ್ಖ ಮಾಡುವಂತದ್ದು ಅದರಲ್ಲಿ ಅವರಿಗೆ ಲಾಭ ಉಂಟು ಕಂಪನಿಗೆ. ಆದ್ರಿಂದ ನಾವು ರಸ್ತೆಯನ್ನು ಮೇಂಟೈನ್ ಮಾಡುವ ಕರ್ತವ್ಯ ಉಂಟಲ್ಲ, ಅವರಿಗೆ ಮಾಡಬೇಕಲ್ಲ ಅವರು. ऐसे रहते हैं 60 किलोमीटर यूज करेगा तो हम लोग टोल भरने के एक रास्ता है ना बहुत पुराना है। बच्चे के रूल्स क्या रहते हैं सर? हाँ? मैं दिखाऊं आपको? परसों एक निकल के भेजे इसको। हाँ? 40 किलोमीटर में टोल ऐसे कर सकता है? 17 किलोमीटर में है रामरपुर टोल 2018 का रूल्स है, मैं दिखाएगा बुक में। ನೀವು ಅಧಿಕ ಪ್ರಸಂಗ ಎಲ್ಲ ಮಾಡಬೇಡಿ, ಗೊತ್ತಾಯ್ತಲ್ಲ? ಅವರು ಕೂಡ ಕೆಲಸ ಮಾಡ್ತಾರೆ, ನಾವು ಕೂಡ ಕೆಲಸ ಏನ್ ಮಾಡಿದೀನಿ ಕೆಲಸ ನೀನು ಏನ್ ನೋಡಿ ನೋಡಿ ಇಲ್ಲಿ ಕೇಳಿ, ನೀವು ಅದನ್ನ ಹೇಳ್ಬೇಕು. ಮೊನ್ನೆ ನಮ್ಮ ಊರಿನವರು ಬರುವಾಗ ಎಂತ ಹೇಳಿದ್ರಿ ನೀವು? ನಾನು ಸರಿ ಮಾಡ್ತೇನೆ ಅಂತ ಹೇಳಿದ್ರಿ, ಹೌದಾ? ನಮ್ಮ ಹೆಡ್ ಮಾಡಿ ಅವ್ರು ಬಂದಿದ್ದಾರೆ ನಿಮ್ಮ ಹತ್ರ ಕೇಳಲಿಕ್ಕೆ. ನೀವು ಹೇಳಿದ್ರಿ ಅದನ್ನು ನಾನು ಸಾಲ್ವ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರಿ, ಹೌದಾ? ಏನ್ ಸಾಲ್ವ್ ಮಾಡಿ ಹಾ, ಮೊನ್ನೆ ಬರಲಿಲ್ಲ ಗ್ರೂಪ್ ಅದು ಈ ತರ ಪ್ರಾಬ್ಲಮ್ ಇದೆ, ಆ ನಂತರ ಸಾಲ್ವ್ ಮಾಡಿದಿರ ನೀವು? ಅಲ್ಲಪ್ಪ ನಿಮ್ದು ಯಾವುದಿಂದು ಎಲ್ಲ ಮಾಡೋದು ಇವರೇ ಸರ್, ಎಲ್ಲ ಮಾಡೋದು ಇವರೇ. ಎಲ್ಲ ಹಾಳಾಗಿ ಬಂದ್ಮೇಲೆ ತೆಲಂಗಾಣ ಮತ್ತೆ ಇಲ್ಲಿ ಬಂದಿದ್ದು ನಕಲ ಮಾಡ್ತೀಯಾ? ಎಲ್ಲ ಮಾಡೋದು ಇವರೇ. ಯಾರು ಹೇಳೋದು ನಿನಗೆ? ನೀನ್ ತಮಾಷೆ ಮಾಡ್ತೀಯಾ? ಲೋಕಲಿಗೆ ಬೇರೆ ಇಚ್ಚಿ ಲೋಕಲಿಗೆ ಬೇರೆ ಇಲ್ಲಿ ಬಂದು ಏನು ಒಳತನ ವಿದ್ಯಾ ಸಂಗೊಂಡ್ಬಿಟ್ಟಿದ್ಯಾ? ಸರ್ ಸರ್ ಮೊನ್ನೆ ನೋಡಿ ನಿಂದೆ ಕಂಪ್ಲೇಂಟ್ ಇರೋದಿಲ್ಲ, ನಿಂದೆ ಕಂಪ್ಲೇಂಟ್ ಇರೋದಿಲ್ಲ. ನಂಗೆ ಗೊತ್ತಿಲ್ಲ, ಎಲ್ಲ ಗೊತ್ತಾಗ್ತದೆ, ನಮ್ಗೆಲ್ಲ ಬಂದು ಹೇಳ್ತಾರೆ. ಈ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಿ ನೀವು ಕೆಲಸ ಮಾಡಿ ಯಾವ್ದು ಅಂತ ಹೇಳ್ತೀನಲ್ಲ. ತೆಲಂಗಾಣದಲ್ಲಿ ಎಷ್ಟೋ ಜನ MLA ನನಗೂ ಗೊತ್ತಿದ್ದಾರೆ. ಸುಮ್ಮನೆ ನೀವು ಇಲ್ಲಿ ಶಾಸಕರ ತಾಳ್ಮೆಯನ್ನು ಪರೀಕ್ಷೆ ಅದಾಗಲ್ಲ ನಿಂಗೆ. ಮಾಡೋದು. ಇದು ಲಾಸ್ಟ್ ಇದೆ, ನಿನ್ನ ತಿರ್ಕಬಡಿ ಕಂಪ್ಲೇಂಟ್ ಇದೆ. ಆ ಸ್ಟೈಲ್ ಇಲ್ಲಿ ಮಾಡಬೇಡ, ರಾತ್ರಿ ಓಡಿಸ್ತೀವಿ ನಿಂಗೆ. ನೀವು ನಿಮ್ಮ ಊರಲ್ಲಿ ತೋರಿಸಿ, ಇಲ್ಲಿ ಬಂದು ಇಲ್ಲಿ ಮಾಡಿ ಅರ್ಥಾಯ್ತಲ್ಲ? ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ಅದರ್ವೈಸ್ ಯು ಹ್ಯಾವ್ ಟು ಕಿಟ್ ದಿ ಪ್ಲೇಸ್. ಇಲ್ಲ ನೀವು ಬಿಟ್ಟು ಹೋಗ್ಬೇಕು, ಇಲ್ಲ ಮಾಡಿದ್ರೆ ನೀವು ಸುಧಾರಣೆ ಆಗ್ಬೇಕು. ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. ಈಗ ಯಾರ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಓನ್ಲಿ ಅಗೇನ್ಸ್ಟ್ ಯು. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ನಾನು ಏನು ನನ್ನ ಮನೆ ಕೇಳ್ತಾ ಇದ್ದೀನಿ. ನಾನು ಇಲ್ಲಿ ಜನರು ಇಷ್ಟು ಜನ ಗಲಾಟೆ ಮಾಡ್ತಿದ್ದಾರೆ, ನೀನು ಹಿಂದೆ ಮಾತಾಡ್ತೀನಿ. ನೀನು ಯಾಕೆ ಯಾರು ಕೇಳೋರು ಇಲ್ವ ನಿನಗೆ ಇಲ್ಲಿ? ಏನಪ್ಪ ಆ ಶೈಲೆಲ್ಲ ಬಿಟ್ಬಿಡೋಕೆ ನೀನು ಇಲ್ಲ. ತೆಲಂಗಾಣ ಶೈಲಿ ನಡೆಯೋದಿಲ್ಲ. ನಾನು ಅಲ್ಲಿ ಇದ್ದೇ ಬಂದವನ್ನೆಲ್ಲ. ಸರ್ ಮೊನ್ನೆ ನೋಡಿ ನಾನು ರೀಸನೇಬಲ್, ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ದ ಬೆಡ್ ಅಂಡ್ ಬಟರ್. ನೀನು ಅದಕ್ಕೆ ಬಂದಿದ್ದಾನೆ. ಅದಲ್ಲ ಸರ್, ನಾವು ಒಳ್ಳೆ ರೀತಿಯಲ್ಲಿ